ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಕ್ವಾರ್ಟರ್ಸಲ್ಲಿ ಇಟ್ಟಂಥ ಗಣೇಶಲ್ಲಿ ಇದು ಡೇ 3. ಸ್ವಲ್ಪ ಲೇಟಾಗಿತ್ತು ಪೋಸ್ಟ್ ಮಾಡೋದಕ್ಕೆ ಡ್ಯೂ ಟು ಸಮ್ ರೀಸನ್ಸ್, ಬಟ್ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿನ ಪ್ರೋಗ್ರಾಮ್ಸ್. ಸೊ ಬೆಳಗ್ಗೆ ನಾವು 12 o'clock ಮೇಲೆ ಸ್ವಲ್ಪ ಗೇಮ್ಸ್ ಆಡಿಸಿದ್ರಿ. ಮ್ಯೂಸಿಕಲ್ ಚೇರು ದೊಡ್ಡವ್ರಿಗೆ ಮತ್ತು ಲೆಮನ್ ಆ್ಯಂಡ್ ಸ್ಪೂನ್, ಚಿಕ್ಕವ್ರಿಗೆ ಈಟಿಂಗ್ ಕಾಂಪಿಟೇಷನ್ ಲೆಮನ್ ಆ್ಯಂಡ್ ಸ್ಪೂನು ಆಡಿಸಿದ್ರಿ. ಸೊ ಎಲ್ಲರೂ ತುಂಬಾ ಚೆನ್ನಾಗಿ ಆಡಿದ್ರು. ಬಟ್ ನಾನೇ ಲೆಮನ್ ಆ್ಯಂಡ್ ಸ್ಪೂನ್ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ. ನಾನು ಎಷ್ಟೆಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ನೋ ನಾನು ಅದೆಲ್ಲನೂ ಪೋಸ್ಟ್ ಮಾಡಿದ್ದೀನಿ. ಅದೇ ಲೆಮನ್ ಆ್ಯಂಡ್ ಸ್ಪೂನ್ ಗೇಮ್ ಒಂದು ನಾನು ಕ್ಲಿಪ್ಪಿಂಗ್ ತೊಗೊಳಕ್ಕಾಗಿರಲಿಲ್ಲ, ಅದರಿಂದ ನಾನು ಪೋಸ್ಟ್ ಮಾಡಿಲ್ಲ. ಅದಾದಮೇಲೆ ರಂಗೋಲಿ ಕಾಂಪಿಟೇಷನ್ ಇತ್ತು. 4 o'clock ಆದಮೇಲೆ ರಂಗೋಲಿ ಕಾಂಪಿಟೇಷನ್ ಇತ್ತು. 4 ಟೀಮ್ಸಿಂದ ಪಾರ್ಟಿಸಿಪೇಟ್ ಮಾಡಿದರು. 2 blocks ನಮ್ಮದಿರೋದು ಕ್ವಾರ್ಟರ್ಸಲ್ಲಿ. ಅದರಲ್ಲಿ ನಮ್ಮ ಬ್ಲಾಕಿಂದ ನಾನು ಒಬ್ಬಳೇ ಹಾಕಿದ್ದು. ಇನ್ನು ಬೇರೆ ಬ್ಲಾಕಲ್ಲಿ 3 ಜನ ಹಾಕಿದರು. ಎಲ್ಲರೂ ತುಂಬ ಚೆನ್ನಾಗಿ ಹಾಕಿದರು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ. ರಂಗೋಲಿ ಕಾಂಪಿಟೇಷನ್ ಆದಮೇಲೆ ಎಲ್ರಿಗೂ ಅವ್ರಿಗೆ ಯಾವ ಥರ ಇಷ್ಟ ಬರುತ್ತೋ ಆ ಥರ ರೆಡಿಯಾಗಿಬಿಟ್ಟು ಬರೋಕ್ಕೆ ಹೇಳಿದರು. ಏನಕ್ಕೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ, ವೀಡಿಯೋನ ಸ್ಕಿಪ್ ಮಾಡ್ದಿರ ನೋಡ್ತಾರೆ. ಸೊ ಎಲ್ಲ ರೆಡಿಯಾಗಿಬಿಟ್ಟು ಬಂದಮೇಲೆ ಗಣೇಶನಿಗೆ ಸ್ವಲ್ಪ ಆರತಿ ಮಾಡಿದ್ರು. ಅದಾದಮೇಲೆ ಫ್ಯಾಷನ್ ಶೋ ಇತ್ತು. ಅದಕ್ಕಾಗಿ ಎಲ್ರಿಗೂ ಅವ್ರಿಗೆ ಯಾವ್ಯಾವ ಥರ ಇಷ್ಟ ಇದೆಯೋ ಆ ಥರ ರೆಡಿಯಾಗಿಬಿಟ್ಟು ಬರೋಕ್ಕೆ ಹೇಳಿದರು. ಸೊ ಫಸ್ಟ್ ಬಂದ್ಬಿಟ್ಟು ಕಿಡ್ಸ್ದಿತ್ತು. ಇನ್ ದ ಸೆನ್ಸ್ ಚಿಕ್ಕವರಿಂದ ದೊಡ್ಡವರು, ಮದುವೆ ಆಗದಿಲ್ದಿರ ಇರೋರಿಗೆಲ್ರಿಗೂ ಫಸ್ಟ್ ಮಾಡಿಸಿದ್ರು ಫ್ಯಾಷನ್ ಶೋ. ಅದಾದಮೇಲೆ ಮದುವೆ ಆಗಿರೋರಿಗೆ ಮಾಡಿಸಿದ್ರು. ತುಂಬಾ ಚೆನ್ನಾಗಿತ್ತು. ನೀವು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬನ್ನಿ. ಆ್ಯಂಡ್ ಯಾವುದು ಪಾರ್ಟ್ ನಿಮ್ಗಿಷ್ಟ ಅದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಗೈಸ್. ಸೊ ಇವಾಗ ಫ್ಯಾಷನ್ ಶೋ ಹೆಂಗಿತ್ತು ಅಂತ ನೀವು ಕಮೆಂಟ್ ಮಾಡಲೇಬೇಕು. ನಮ್ಮ ಇನ್ನೋಸೆಂಟ್ ಮದರ್ಸ್ ಹೆಂಗೆ ಫ್ಯಾಷನ್ ಶೋ ಮಾಡಿದರು ಅಂತ ಕಮೆಂಟಲ್ಲಿ ಹೇಳಲೇಬೇಕು ನೀವು. ಅದಾದಮೇಲೆ ಫ್ಯಾಷನ್ ಶೋ ಮಾಡೋ ಅಷ್ಟೊತ್ತಿಗೆ ಟಮಟೆ ಬಂದುಬಿಟ್ಟಿತ್ತು. ಸೊ ಎಲ್ಲರೂ ಡ್ಯಾನ್ಸ್ ಆಡೋ ಜೋಶಲ್ಲಿದ್ದರು. ಊಟ ಮಾಡಿಬಿಟ್ಟು ಎಲ್ಲರೂ ಅವ್ರವ್ರ ಕಂಫರ್ಟಬಲ್ ಔಟ್ಫಿಟ್ಸಲ್ಲಿ ರೆಡಿ ಆಗಿಬಿಟ್ಟು ಬಂದರು. ಟೈಮ್ ಆಗಿತ್ತು ವಿಸರ್ಜನೆಗೆ. ಸೊ ಊಟ ಮಾಡಿಬಿಟ್ಟು ಎಲ್ಲ ಡ್ಯಾನ್ಸ್ ಮಾಡಿದ್ದು ಫಸ್ಟ್ 3 ಡೇಸ್. ನಿಮಗೆ ವೀಡಿಯೋಸ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಾವು ಆ ಲೊಕೇಶನ್ಗೆ ಹೋಗೋ ಅಷ್ಟೊತ್ತಿಗೆ ತುಂಬಾ ಟೈಮ್ ಆಗಿಬಿಟ್ಟಿತ್ತು. ಪೊಲೀಸವ್ರು ಬಿಡಲಿಲ್ಲ ಒಳಗಡೆ. ನಮ್ಮದು ಗೌರ್ಮೆಂಟ್ ಕ್ವಾರ್ಟರ್ಸ್ ಇರೋದ್ರಿಂದ ಸ್ವಲ್ಪ ಇನ್ಫ್ಲೂಯೆನ್ಸಸ್ ಮಾಡಿ ಹೋಗಿದ್ದು. ಬಟ್ ಒಳಗಡೆ ಹೋಗೋ ಅಷ್ಟೊತ್ತಿಗೆ ಅಲ್ಲಿ ಗಣೇಶ ಬಿಡೋರು ಫುಲ್ ಔಟ್ ಆಫ್ ಪೇಷನ್ಸ್ ಆಗಿಬಿಟ್ಟಿದ್ರು, ಅಂದರೆ ಟಯರ್ಡ್ ಆಗಿದ್ರು. ಸೊ ನಮ್ಮ ಗಣೇಶನ ನೀಟಾಗಿ ಬಿಡಲಿಲ್ಲ, ಸ್ವಲ್ಪ ಬಿಸಾಡಿದ್ರು. ಅದೊಂದು ಬೇಜಾರಾಯಿತು. ಅದು ಬಿಟ್ಟರೆ ಗಣೇಶ ಹಬ್ಬ ತುಂಬಾ ಚೆನ್ನಾಗಾಯಿತು. ನಿಮ್ಗೆ ಯಾವ ಪಾರ್ಟ್ ಇಷ್ಟ ಆಯಿತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಈ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.